ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಡೇ 13 ರಂಗೋಲಿ ಸೀರೀಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರಂಗೋಲಿ ಸೀರೀಸ್ ಯೂಸ್ಫುಲ್ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನೋಡ್ಕೊಂಡು ಬರೋಣ ಬನ್ನಿ ಯಾವ ರೀತಿ ಆಗಿದೆ ಅಂತ ಹೇಳಿ. ರಂಗೋಲಿ ಎಲ್ಲ ಹಾಕೊಂಡ್ಮೇಲೆ ಆ್ಯಸ್ ಯೂಶ್ವಲ್ ಮನೆ ಕೆಲಸ ಇರುತ್ತೆ ಅಲ್ವಾ, ಕಸ ಹೊಡೆಯೋದು, ನೆಲ ಒರೆಸೋದು. ಸೊ ಈ ಥರ ಎಲ್ಲ ಕೆಲಸ ಎಲ್ಲನೂ ಮುಗಿಸ್ಕೊಂಡ್ಮೇಲೆ ಇವಾಗ ಬ್ರೇಕ್ಫಾಸ್ಟಿಗೋಸ್ಕರ ನಾನು ಸ್ವಲ್ಪ ಕಾಳುಗಳನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಹೆಸರು ಕಾಳು ಮತ್ತು ವೈಟ್ ಕಲರ್ ಚೆನ್ನಾಗಿ ಬರುತ್ತಲ್ವ ಅದನ್ನು, ಮತ್ತು ರಾಗಿ ಗಂಜಿನ ಮಾಡ್ಕೊಂಡಿದ್ದೀನಿ. ಸೊ ಜೊತೆಗೆ ಒಂದು ಕುಕುಂಬರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ತಿಂದುಬಿಟ್ರೆ ನಮಗೆ ಆರಾಮಾಗಿ ಬ್ರೇಕ್ಫಾಸ್ಟ್ ಹೊಟ್ಟೆ ಕಂಪ್ಲೀಟಾಗಿ ಫುಲ್ ಆಗುತ್ತೆ. ಸೊ ಇದಿಷ್ಟಕ್ಕೆ ಹೊಟ್ಟೆ ಫುಲ್ ಆಗುತ್ತಾ ಅಂತ ನೀವು ಯೋಚನೆ ಮಾಡ್ಬೋದು. ನನಗೆ ರಾಗಿ ಗಂಜಿಗೆ ಇನಫ್ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಪ್ರೋಟೀನಿಗೋಸ್ಕರ ನಾನು ಕಾಳುಗಳನ್ನು ತೊಗೊತಾ ಇರ್ತೀನಿ. ಮತ್ತು ಕುಕುಂಬರ್ ಅಂತೂ ಎವ್ರಿ ಡೇ ನಾನು ತಿಂತೀನಿ. ಇವಾಗಂತೂ ಸಮ್ಮರ್ ಅಲ್ವಾ, ಕುಕುಂಬರ್ ಬೇಕೇ ಬೇಕು. 1 kg 1.5 kg ಅಷ್ಟು ನಾನು ವೀಕ್ಲಿ ತಂದು ಇಟ್ಕೊಂಡಿರ್ತೀನಿ. ಕುಕುಂಬರ್ನ ಡೈಲಿ ಒಂದಂತೂ ತಿಂತೀನಿ. ಸೊ ಹಂಗಾಗಿ ಕುಕುಂಬರ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಮಧ್ಯಾಹ್ನ ಊಟಕ್ಕೋಸ್ಕರ ನಾನಿಲ್ಲಿ ರೈಸ್ ಮತ್ತು ಜೊತೆಗೆ ಈ ಥರ ಏನಂತಾರೆ ಈರುಳ್ಳಿ ಸೊಪ್ಪಿನ ಪಲ್ಯನ ಮಾಡ್ಕೊತಾ ಇದ್ದೆ. ಸೊ ಈರುಳ್ಳಿ ಸೊಪ್ಪಿನ ಪಲ್ಯ ಜೊತೆಗೆ ಬಿಸಿ ಬಿಸಿ ಅನ್ನ, ತುಪ್ಪ ಮತ್ತು ಯಾವುದಾದ್ರೂ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ಅಥವಾ ಅಕ್ಸೆ ಚಟ್ನಿ ಪುಡಿ ಯಾವುದಾದ್ರೂ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇದರಿಂದ ನಾವು ಪಲ್ಯ ಏನಾದರೂ ಮಾಡ್ಕೊಂಡಿಲ್ಲ ಒಂದ್ಸತಿನೂ ಅಂತಂದರೆ ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡ್ಬೋದು. ಬಿಸಿ ಬಿಸಿ ಅನ್ನ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ಗೂ ಕೂಡ ಈ ಒಂದು ಪಲ್ಯ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಇವಾಗ ಸೀಸನ್ ಅಲ್ವಾ ತೊಗೊಂಡು ಬರ್ತಾ ಇರ್ತೀನಿ ಜಾಸ್ತಿ. ಸೊ ಇವತ್ತು ಈ ರೆಸಿಪಿನ ತೋರಿಸೋಣ ನಿಮ್ಮೆಲ್ಲರಿಗೂ ಅಂತ ಹೇಳಿ. ಇದು ಆಲ್ರೆಡಿ ನಾನು 4 to 5 times ಆಯಿತು ಮಾಡ್ತಾ. ಸೊ ಇವತ್ತು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಅದ್ರ ಕೆಳಗಡೆ ಇರುವಂತಹ ಈರುಳ್ಳಿನೂ ಕೂಡ ನಾನು ಸೊಪ್ಪಿನ ಜೊತೆಗೇ ಕಟ್ ಮಾಡಿ ಸೇರಿಸ್ಕೊತೀನಿ. ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ಯಾರಾದರೂ ತಿಂದಿಲ್ಲ ಅಂತ ಅಂದರೆ. ಇದನ್ನು ರೊಟ್ಟಿ ಜೊತೆಗೂ ಕೂಡ ಹಸಿಯಾಗಿ ನಾವು ಸಲಾಡ್ ಜೊತೆಗೆ ಯೂಸ್ ಮಾಡಿಕೊಂಡು ಕೂಡ ತಿನ್ಬೋದು. ಪಲ್ಯನೂ ಕೂಡ ಮಾಡಿಕೊಂಡು ತಿನ್ಬೋದು. ಸೊ ಮೊದಲಿಗೆ ನೋಡಿ ಚೆನ್ನಾಗಿ ಕಟ್ ಮಾಡಿಕೊಂಡು ನಾನು ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 3 to 4 ಸತಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಕಡಾಯಲ್ಲಿ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಬೇಕು. ಈ ಒಂದು ಪಲ್ಯಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಎಣ್ಣೆ ಎಲ್ಲನೂ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಬೇಗನೆ ನೀವು ಸೊಪ್ಪನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಎಣ್ಣೆ ಜೊತೆಗೆ ಅರಿಶಿನ ಪುಡಿ ಹಾಕಿರ್ತೀವಿ ಅಲ್ವಾ, ಬೇಗನೆ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಅರಿಶಿನ ಪುಡಿ ಹಾಕಿದ ತಕ್ಷಣವೇ ಸೊಪ್ಪನ್ನ ಹಾಕ್ಕೊಂಡು ಒಂದು ಸತಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 to 3 ನಿಮಿಷ ಇದೇ ರೀತಿ ಎಣ್ಣೆಯಲ್ಲಿ ನೀವು ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೆಕ್ಸ್ಟು ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು 2 ಅಥವಾ 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಪೌಡರ್ನ ಸೇರಿಸ್ಕೊತೀನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಸೊಪ್ಪಾಗಿರೋದ್ರಿಂದ ಅದು ಬೆಂದ ತಕ್ಷಣ ಜಾಸ್ತಿ ಉಪ್ಪು ಅಂತ ಅನಿಸುತ್ತೆ. ಸೊ ಹಂಗಾಗಿ ಸೊಪ್ಪಿನ ಪಲ್ಯಗಳಿಗೆ ಸ್ವಲ್ಪ ಉಪ್ಪನ್ನು ಕಡಿಮೆನೇ ಹಾಕೋಬೇಕು. ಇಲ್ಲ ಅಂತಂದರೆ ಲಾಸ್ಟಿಗೆ ನೀವು ಉಪ್ಪನ್ನು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಯಾವುದೇ ರೀತಿ ಇದಕ್ಕೆ ನೀರನ್ನ ಬಳಸೋದಿಲ್ಲ, ಹಾಗೇ ಬೇಯೋದಕ್ಕೆ ಬಿಡ್ತೀನಿ. ಬಿಕಾಸ್ ಇದೊಂದು ಈರುಳ್ಳಿ ಸೊಪ್ಪಲ್ಲಿ ನೀರಿನಂಶ ಇರೋದ್ರಿಂದ ಅದು ನೀರು ಬಿಡುತ್ತೆ. ಮತ್ತು ನಾವು ವಾಶ್ ಮಾಡಿರ್ತೀವಿ ಅಲ್ವಾ, ಸ್ವಲ್ಪ ನೀರು ಹಿಡ್ಕೊಂಡಿರುತ್ತೆ. ಸೊ ಅದು ಅದೇ ಒಂದು ಆಯಿಲಲ್ಲಿ ಅದೇ ಒಂದು ನೀರಲ್ಲಿ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಒಂದು ನೀರನ್ನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ 5 to 6 minutes ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ನೀರು ಹಾಕಿಲ್ಲ ಅಂದರೂ ಕೂಡ ನೀರಿನಂಶ ಎಷ್ಟಿದೆ ಅಂತ ನೀವಿಲ್ಲಿ ನೋಡ್ಬೋದು. ಸೊ ನೋಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಹಪ್ಪಳ ಮತ್ತು ಜೊತೆಗೆ ಈರುಳ್ಳಿ ಸೊಪ್ಪಿನ ಪಲ್ಯನ ಹಾಕ್ಕೊಂಡು ತಿಂತಾ ಇದ್ದರೆ
ಸೂಪರ್ ಟೇಸ್ಟಿ ಅಂತ ಹೇಳ್ಬೋದು. ಊಟ ಎಲ್ಲನೂ ಮುಗಿಸ್ಕೊಂಡು ಸ್ವಲ್ಪ ಬೆಣ್ಣೆ ಮಾಡ್ಕೊಳ್ಳೋಣ. ತುಂಬ ದಿನ ಆಗಿತ್ತು, ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಫ್ರೀ ಆಗಿದ್ದೆ, ಬೆಣ್ಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ದೃಷ್ಟಿ ಆಗುತ್ತೆ ನೋಡಿದ್ರೇ. ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇತ್ತು ಬೆಣ್ಣೆ, ಬಟ್ ತುಪ್ಪ ಕಾಯಿಸಿದಾಗ ಅಷ್ಟೊಂದೇನು ತುಪ್ಪ ಬರೋದಿಲ್ಲ, ಸ್ವಲ್ಪ ಕಡಿಮೆನೇ ಬರುತ್ತೆ. ಸೊ ಹಂಗಾಗಿ ಬೆಣ್ಣೆನ ತೆಗೆದು, ಸ್ವಲ್ಪ ತುಪ್ಪ ಇತ್ತು ಅಂತ ಹೇಳಿ ನಾನು ಇದನ್ನು ಡೈರೆಕ್ಟಾಗಿ ಬೆಣ್ಣೆನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಯಾವುದಾದ್ರೂ ರೆಸಿಪಿಗಳಿಗೆ ಮತ್ತು ದೋಸೆ ಏನಾದರೂ ಮಾಡಿದಾಗ ಬೆಣ್ಣೆ ದೋಸೆ ಮಾಡ್ಬೋದು ಅಂತ ಹೇಳಿ. ಸೊ ಈ ಒಂದು ಮಜ್ಜಿಗೆನ ನಾವು ಮುಂಚೆ ಕುಡಿತಾ ಇದ್ವಿ, ಚೆನ್ನಾಗಿರುತ್ತೆ, ಹೈ ಪ್ರೋಟೀನ್ ಇರುತ್ತೆ ಅಂತ ಹೇಳಿ. ಸೊ ಇವಾಗ ಈ ಮಜ್ಜಿಗೆನ ಸ್ವಲ್ಪ ಕುಡಿದು ನೋಡಿದರೆ ಕಹಿ ಕಹಿ ಅಂತ ಅನಿಸುತ್ತೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ದಿನ ಇಟ್ಟರೆ ಆ ಥರ ಆಗುತ್ತೆ ಅಂತ ಅನಿಸುತ್ತೆ. ಮುಂಚೆ ಎಲ್ಲ ನಮ್ಮ ಅಜ್ಜಿ ಎಲ್ಲ ಬೆಣ್ಣೆ ಮಾಡೋವಾಗ ಆ ಬೆಣ್ಣೆ ಮಜ್ಜಿಗೆನ ನಮಗೆಲ್ಲ ಕುಡಿಯೋದಕ್ಕೆ ಕೊಡ್ತಾಯಿದ್ರು, ಚೆನ್ನಾಗಿರ್ತಿತ್ತು ಕುಡಿಯೋದಕ್ಕೆ. ಸೊ ಇವಾಗಿನ ಒಂದು ಮಜ್ಜಿಗೆ ಚೆನ್ನಾಗಿರೋದಿಲ್ಲ, ಬೆಣ್ಣೆ ತೆಗ್ದಿರುವಂತಹ ಮಜ್ಜಿಗೆ ಒಂಥರ ಕಹಿ ಕಹಿ ಆಗಿರುತ್ತೆ. ಸೊ ಹಾಗಾಗಿ ಅದನ್ನೇನು ಕುಡಿಯೋದಿಲ್ಲ, ಜಸ್ಟ್ ನಾನು ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿ ಗಿಡಗಳಿಗೆ ಹಾಕ್ತೀನಿ. ಸೊ ನೆಕ್ಸ್ಟು ಅದೇ ಒಂದು ಬೆಣ್ಣೆನ ಬಳಸ್ಕೊಂಡು ನಾನಿಲ್ಲಿ ಗಾರ್ಲಿಕ್ ಬ್ರೆಡ್ನ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಬೌಲಲ್ಲಿ ಸ್ವಲ್ಪ ಬೆಣ್ಣೆನ ತೊಗೊಂಡಿದ್ದೀನಿ. ಆ ಬೆಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿನ ತುರಿದು ಸೇರಿಸ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಆರಿಗಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬ್ರೆಡ್ ಮೇಲ್ಗಡೆ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ತವಾಗೆ ನೀವು ತುಪ್ಪ ಹಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬಟರ್ ಗಾರ್ಲಿಕ್ ಬ್ರೆಡ್ ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಇದನ್ನು ಮಾಡ್ಕೋಬೋದು. ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ. ಮತ್ತು ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಿರ್ತಾರೆ ಅಲ್ವಾ, ಆ ಟೈಮಲ್ಲೂ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು. ಸೊ ಹಂಗೇ ನೈಟ್ ಕೂಡ ನಾನೇನು ಊಟ ಮಾಡಲಿಲ್ಲ, ಜಸ್ಟ್ ಒಂದು ಗ್ಲಾಸಷ್ಟು ಮಜ್ಜಿಗೆನ ಕುಡಿದು ಇವಾಗ ನೈಟ್ ಮಲ್ಗೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಒಂದು ಗ್ಲಾಸ್ ನೀರಲ್ಲಿ ಸ್ವಲ್ಪ ಕಲ್ಸಕ್ಕರೆನ ಹಾಕಿ ನೆನೆಸಿಟ್ಟು ಮಲ್ಕೊಂಡಿರ್ತೀನಿ. ಅದ್ರ ಜೊತೆಗೆ ಒಂದು 4ರಿಂದ 5 ದ್ರಾಕ್ಷಿನೂ ಕೂಡ ಹಾಕಿ ನೆನೆಸಿಟ್ಟಿರ್ತೀನಿ. ಬಿಕಾಸ್ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಬಾಡಿ ಟೆಂಪ್ರೇಚರ್, ಅಂದರೆ ಬಾಡಿ ಭಾಳ ಯಾರ್ದು ಹೀಟ್ ಇರುತ್ತೆ ಅಲ್ವಾ, ಆ ಒಂದು ಹೀಟ್ನ ಕಂಪ್ಲೀಟಾಗಿ ರೆಡ್ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಸೊ ಕಲ್ಸಕ್ಕರೆ ಅಂದರೆ ಕೆಂಪು ಕಲ್ಸಕ್ಕರೆ ಬರುತ್ತೆ ನೋಡಿ, ಆ ಒಂದು ಕಲ್ಸಕ್ಕರೆನ ರಾತ್ರಿ ನೀವು ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಆ ಒಂದು ನೀರನ್ನ ಕುಡಿಯೋದ್ರಿಂದ ನಿಮ್ಮ ಒಂದು ಬಾಡಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ದ್ರಾಕ್ಷಿನೂ ಕೂಡ ಹಾಕಿರ್ತೀವಿ ಅಲ್ವಾ, ನೀರೆಲ್ಲನೂ ಕುಡಿದ್ಮೇಲೆ ಆ ದ್ರಾಕ್ಷಿ ತಿನ್ನೋದ್ರಿಂದ ತುಂಬಾ ಬೇಗ ಬಾಡಿ ಕೂಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಂಗೇ ಮತ್ತೆ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೋಸ್ಕರ ಪೋಹನ ಮಾಡ್ಕೊಂಡಿದ್ದೆ, ಪೋಹ ಸ್ವಲ್ಪ ಮತ್ತು ಜೊತೆಗೆ ರಾಗಿ ಗಂಜಿನೂ ಕೂಡ ಮಾಡ್ಕೊಂಡಿದ್ದೆ. ಸೊ ಬೆಳಗಿನ ಬ್ರೇಕ್ಫಾಸ್ಟೆಲ್ಲನೂ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡೋ ಟೈಮಲ್ಲಿ ನಾನು ಮಜ್ಜಿಗೆನ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅನ್ನ ಸಾಂಬಾರು ಮಜ್ಜಿಗೆ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊತೀನಿ. ಸೊ ಮಜ್ಜಿಗೆ ಅಂತೂ ಕಂಪಲ್ಸರಿ ಈ ಸಮ್ಮರಲ್ಲಿ ಯೂಸ್ ಮಾಡಿ ಎಲ್ಲರೂ ಕೂಡ ಬಾಡಿನ ತುಂಬ ಚೆನ್ನಾಗಿ ಹೈಡ್ರೇಟಾಗಿ ಇಟ್ಕೋಬೋದು. ನೀರು ಕುಡಿಯೋದಕ್ಕಿಂತ ಈ ಥರ ನೀರು ಮಜ್ಜಿಗೆನ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿ ಬಾಡಿ ಕೂಲಾಗಿರುತ್ತೆ. ಮತ್ತು ನಿಮಗೆ ಬಾಡಿ ಹೀಟ್ ಆದರೆ ಒಂಥರ ಬಾಡಿನಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಕಾರಣದಿಂದ ಮೊಸರು ಮತ್ತು ಮಜ್ಜಿಗೆನ ಸ್ವಲ್ಪ ಜಾಸ್ತಿ ಬಳಸಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಕುಕುಂಬರ್ನು ಕೂಡ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇದೆಲ್ಲನೂ ಕೂಡ ನಮ್ಮ ಊಟದಲ್ಲಿ ಡೈಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಕ್ಯಾರೆಟ್ ಇಲ್ಲ ಅಂದರೂ ಕೂಡ ಕುಕುಂಬರ್ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ. ಕುಕುಂಬರ್ ಇರುತ್ತೆ, ಮಜ್ಜಿಗೆ ಇರುತ್ತೆ. ಸೊ ಜೊತೆಗೆ ಏನಾದರೂ ಸಿಂಪಲ್ಲಾಗಿ ಅನ್ನ ಸಾಂಬಾರು ಇರುತ್ತೆ, ಪಲಾವ್ ಇರುತ್ತೆ, ಟೊಮ್ಯಾಟೊ ಬಾತ್ ಈ ರೀತಿ ಮಧ್ಯಾಹ್ನ ಸಿಂಪಲ್ಲಾಗಿ ಮಾಡ್ಕೊಂಡಿರ್ತೀನಿ. ಮಧ್ಯಾಹ್ನ ಈ ಬಿಸಿಲು ಜಾಸ್ತಿ ಇರೋದ್ರಿಂದ ಊಟ ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅನಿಸೋದಿಲ್ಲ. ಸೊ ಹಂಗಾಗಿ ಆದಷ್ಟು ಜ್ಯೂಸ್ ಅದೆಲ್ಲನೂ ಕುಡಿತಾ ಇರ್ತೀವಿ ಅಲ್ವಾ, ಹಾಗಾಗಿ ಊಟನ ಸಿಂಪಲ್ಲಾಗಿ ಮಾಡ್ಕೊಂಡಿರ್ತೀನಿ. ಮಜ್ಜಿಗೆ ಕುಕುಂಬರ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ಸಾಂಬಾರನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಟೊಮ್ಯಾಟೊ ಮತ್ತು ಬೇಳೆ ಹಾಕಿ ಸಿಂಪಲ್ಲಾಗಿ ರಸಮ್ ಪ್ಲಸ್ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಜೊತೆಗೆ ಅನ್ನನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಹಪ್ಪಳನ ನಾನು ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಪ್ಪಳದ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ಅಲ್ವಾ. ಸೊ ಆವಾಗಲೇ ಮಾಡಿರುವಂಥ ಒಂದು ಹಪ್ಪಳ ಇವಾಗ ನೋಡಿ ಫ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಟೇಸ್ಟು ಅಂದರೆ ಟ್ರಸ್ಟ್ ಮೀ, ಖಂಡಿತ ಟ್ರೈ ಮಾಡಿ. ನೀವು ಸಮ್ಮರಲ್ಲಿ ಈ ರೀತಿ ಮಾಡಿ ಇಟ್ಕೊಂಡ್ರೆ 1 ವರ್ಷದವರೆಗೂ ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ನೀವು ಹಪ್ಪಳನ ಫ್ರೈ ಮಾಡ್ಕೊಂಡು ತಿನ್ಬೋದು. ಸೊ ನಮ್ಮನೆಯಲ್ಲಂತೂ ನನ್ನ ಹಸ್ಬೆಂಡ್ಗೆ ರೈಸ್ ಜೊತೆಗೆ ಸೊ ಈ ರೀತಿ ಹಪ್ಪಳ ಏನಾದರೂ ಇದ್ದೇ ಇರಬೇಕು, ಅಂದ್ರೇ ಅವ್ರು ಊಟ ಮಾಡ್ತಾರೆ, ಇಲ್ಲಾಂದರೆ ಊಟ ಮಾಡೋದೇ ಇಲ್ಲ ಅವ್ರು ಇಷ್ಟಪಟ್ಟು. ಸೊ ಹಂಗಾಗಿ ಹಪ್ಪಳ ಮತ್ತು ಸಂಡಿಗೆ ಈ ಥರ ಏನಾದರೂ ಇದ್ದೇ ಇರಬೇಕು. ಸೊ ಹಂಗಾಗಿ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಸೊ ಇದೊಂದು ಮಮ್ಮಿನೇ ಕ್ರಿಯೇಟ್ ಮಾಡ್ಕೊಂಡು ಮಾಡಿರೋ ಅಂಥ ಒಂದು ಹಪ್ಪಳದ ರೆಸಿಪಿ. ಖಂಡಿತ ಆ ಒಂದು ವಿಡಿಯೋನ ನೋಡಿಲ್ಲ ಅಂತ ಅಂದರೆ ಈ ಒಂದು ವಿಡಿಯೋದ ಕೆಳಗಡೆ ನಾನು ಲಿಂಕ್ನ ಹಾಕಿರ್ತೀನಿ, ನೀವು ನೋಡ್ಬೋದು. ತುಂಬ ಚೆನ್ನಾಗಾಗಿತ್ತು ಹಪ್ಪಳ ಅಂತೂ. ಎಷ್ಟು ಹಗುರಾಗಿತ್ತು ಅಂತ ಅಂದರೆ ನೀವು ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಟೇಸ್ಟಿಯಾಗಿತ್ತು, ಅಷ್ಟು ಹಗುರಾಗಿತ್ತು ಅಂತ ಹೇಳ್ಬೋದು.
ನೋಡಿ ಫೈನಲಿ ರೈಸ್, ಸಾಂಬಾರ್, ಹಪ್ಪಳ, ಮಜ್ಜಿಗೆ ಮತ್ತು ಕುಕುಂಬರ್ನ ಇಟ್ಕೊಂಡಿದ್ದೀನಿ. ಸೊ ಮಧ್ಯಾಹ್ನದ ನಂದೊಂದು ಮೀಲ್ ಪ್ಲೇಟ್ ಈ ರೀತಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ ಮತ್ತು ಹೊಟ್ಟೆ ಫುಲ್ ಆಗೋ ರೀತಿಯಲ್ಲಿ ನಾನು ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ಕೊತೀನಿ. ಬೆಳಿಗ್ಗೆ ಮತ್ತು ನೈಟ್ ಸ್ವಲ್ಪ ಆದಷ್ಟು ಕಡಿಮೆನ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಮಧ್ಯಾಹ್ನ ಮಾತ್ರ ಏನಿರುತ್ತೋ ಅದನ್ನು ಸ್ವಲ್ಪ ಹೆಲ್ದಿಯಾಗಿ ಚೆನ್ನಾಗಿ ಊಟ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹಂಗೇ ನಾವು ಇಲ್ಲಿ ಸಂಡೇ ಆಗಿರೋದ್ರಿಂದ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ. ನಮ್ಮ ದೊಡ್ಡಮ್ಮ ಮನೆಗೆ ಹೋಗೋದಿತ್ತು ಕಲ್ಗಟ್ಟಿಗೆ. ಅಲ್ಲಿಗೆ ಹೋಗಿ ಬರೋವಾಗ ದಾರಿನಲ್ಲಿ ಇದೊಂದು ಡ್ಯಾಮ್ ಕಾಣಿಸ್ತು, ನೀರು ಸಾಗರ್ ಜಲಾಶಯ ಅಂತ ಹೇಳಿ. ಸೊ ನೋಡ್ಕೊಂಡು ಬರೋಣ, ಮಮ್ಮಿ ಏನೋ ನೋಡಿದ್ರಂತೆ, ಸೊ ಚೆನ್ನಾಗಿದೆ ನೋಡ್ಕೊಂಡು ಬರೋಣ ಅಂತ ಅಂದರು. ಸೊ ಹಂಗಾಗಿ ಅಲ್ಲೊಂದು ವಿಸಿಟ್ ಕೊಟ್ಟು ಬಂದ್ವಿ. ಸೊ ಅಲ್ಲಿ ಯಾವ ರೀತಿಯಾಗಿದೆ ಡ್ಯಾಮ್ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಸೊ ನಾವು ಕಲ್ಗಟ್ಟಿಗೆ ಬಂದಿದ್ವಿ. ಸೊ ಇಲ್ಲೊಂದು ಜಲಾಶಯ ಇದೆ, ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಗೊತ್ತಿಲ್ಲ, ಬೆಳಿಗ್ಗೆ 8 o'clock ಆಗಿದೆ, ಓಪನ್ ಇದೆಯೋ ಇಲ್ಲೋ ಅಂತ ಹೇಳಿ ಗೊತ್ತಿಲ್ಲ. ನಿಲ್ಲಿಸಿ ನೋಡೋಣ. ಕಲ್ಗಟ್ಟಿನಲ್ಲಿ ಪೂಜೆ ಇತ್ತು, ಸೊ ಹಂಗಾಗಿ ಬೆಳಿಗ್ಗೆ ಬೇಗನೆ ಬಂದಿದ್ವಿ ನಾವು. ಪೂಜೆ ಎಲ್ಲ ನಾವು ಮುಗಿಸ್ಕೊಂಡು ನಾವು ಹೊರಟಾಗ 8 o'clock ಆಗಿತ್ತು. ಸೊ ಇಲ್ಲಿ ಜಲಾಶಯ ಓಪನ್ ಇದೆಯೋ ಇಲ್ಲೋ ಅಂಥೇಳಿ ಡೌಟ್ ಮೇಲೇ ಬಂದ್ವಿ, ಓಪನ್ ಇತ್ತು. ಸೊ ಹಂಗಾಗಿ ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ, ದಾರಿನಲ್ಲೇ ಇತ್ತು ಅಲ್ವಾ ಅಂತ ಹೇಳಿ ಬಂದಿದ್ದೀವಿ. ಸೊ ಬೆಳಿಗ್ಗೆ 8 o'clock ಬಂದಿದ್ದೀವಿ. ಸೊ ಸುಮ್ಮನೆ ನೋಡ್ಕೊಂಡು ಹೋಗೋಣ ದಾರಿನಲ್ಲಿದೆ ಅಂತ ಹೇಳಿ. ಇವಾಗ ನೋಡಿ ಅಪ್ಪಾಜಿ, ಮಮ್ಮಿ, ನಾನು ಮತ್ತು ನರೇಶ್ ಅವರಿದ್ದಾರೆ. ಸೊ ನೋಡಿಕೊಂಡು ಹೊರಡ್ತೀವಿ. ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳಿ. ನೋಡೋದಕ್ಕೆ ಚೆನ್ನಾಗಿದೆ, ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೋಬೋದು. ಸಿಂಪಲ್ಲಾಗಿ ಚೆನ್ನಾಗಿದೆ ಜಲಾಶಯ. ಶಿಗ್ಗಾ ಮಾತ್ರ ಅಲ್ಲ ಇರೋದು, ಅಲ್ಲೊಂದು ಮಾಡ್ಯಾರ. ಸಂಗೊಳ್ಳಿ ಅಜ್ಜಾರಿಗೆ ಇಂಜೆಕ್ಷನ್ ಮಾಡ್ಸಕೊಟ್ಟಿದ್ದೀರ ಅವನು ಸಮಾಧಿ, ಅವನು ನೇಣಿಗೆ ಎರ್ಸಿದ್ದು ಬೈಲೊಂಗ್ಲ. ಇವು ಐತೆ ನೋಡಿ, ಅಲ್ಲಿ ಇನ್ನೊಂದು ಅರ್ಧ ಸಮಾಧಿ ಐತೆ. ಅಂದ್ರೆ ನೀರು ಜರಿತಾವ ಅಂತ ಹೇಳ. ಇಲ್ಲೊಂದು ಏನೈತೆ ಅಕ್ಷತ, ಅಲ್ಲೊಂದು ತಡಿ. ಸಾಗರ್ ಅಂತ ಹೇಳಿ. ಸೊ ಇಲ್ಲಿ ಒಂದು ವಾಟರ್ ಡ್ಯಾಮ್ ಹತ್ರ ಬಂದಿದ್ದೀವಿ. ಕಲ್ಗಟ್ಟಿಗೆ ಬಂದಿದ್ವಿ ಅಲ್ವಾ, ಸೊ ಹಂಗೆ ಹೋಗೋವಾಗ ದಾರಿನಲ್ಲಿ ಇದು ಕಾಣಿಸ್ತು, ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಡ್ಯಾಮ್ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ನೀರು. ಸೊ ಹುಬ್ಳಿ ಧಾರವಾಡಗೆಲ್ಲ ಇಲ್ಲಿಂದನೇ ನೀರು ಬರುತ್ತೆ ಅಂತ ಹೇಳಿದರು. ಸೊ ಚೆನ್ನಾಗಿದೆ ಪ್ಲೇಸು, ಒಂದ್ಸತಿ ಬಂದು ನೋಡ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ಹಿಂದ್ಗಡೆ ಏನು ಒಂದು ಪಾತ್ ವೇ ಕಾಣಿಸ್ತಾ ಇದೆಯಲ್ಲ, ಅದು ಚೆನ್ನಾಗಿದೆ ನೋಡೋದಕ್ಕೆ. ಸೀರಿಯಲ್ಗಳಲ್ಲೆಲ್ಲ ಶೂಟಿಂಗ್ ಮಾಡಿರ್ತಾರಲ್ವ, ಅದೇ ಥರ ಅಂತ ಅನ್ನಿಸ್ತು ನನಗೆ. ಸೊ ಗುಡ್, ಚೆನ್ನಾಗಿದೆ ಪ್ಲೇಸು. ನೀರ್ಸಾಗರ್ ಡ್ಯಾಮ್ ಎಲ್ಲನೂ ನೋಡಿಕೊಂಡು ನಾವು ಇವಾಗ ನುಗ್ಗಿಕೆರೆ ಆಂಜನೇಯ ಟೆಂಪಲ್ಗೆ ಬಂದ್ವಿ. ಸೊ ಸ್ಯಾಟರ್ಡೇ ಕೂಡ ಆಗಿತ್ತು ನಾವು ಅವತ್ತಿನ ದಿನ ಹೋದಾಗ. ಸೊ ಹಾಗಾಗಿ ನುಗ್ಗಿಕೆರೆ ಆಂಜನೇಯ ಟೆಂಪಲ್ ಒಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನುಗ್ಗಿಕೆರೆ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದು ಬೆಳಿಗ್ಗೆ ಒಂದು ರಾಮನ ಅಯೋಧ್ಯ ಮೂರ್ತಿ, ಅಂದರೆ ರಾಮನ ಅಯೋಧ್ಯ ಟೆಂಪಲ್ ಇದೆ ಅಲ್ವಾ,
ಸೊ ಅದೇ ಒಂದು ಟೆಂಪಲ್ನ ಥರ್ಮಕೋಲಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದು ಯಾವ ರೀತಿ ಆಗಿದೆ ಅಂತ ಹೇಳಿ ನೀವಿಲ್ಲಿ ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದು. ಸೇಮ್ ಡಿಟೋ ಅಯೋಧ್ಯೆಯಲ್ಲಿ ಯಾವ ಥರ ಇದೆಯೋ ಅದೇ ಒಂದು ರೀತಿಯಲ್ಲಿ ಥರ್ಮಾಕೋಲಲ್ಲಿ ಕ್ರಿಯೇಟ್ ಮಾಡಿರೋದು. ಸೊ ಇವರು ಬಂದು ಅರಸೀಕೆರೆ ಅವರು ಅಂತ ಹೇಳಿದರು. ಸೊ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನಿಜವಾಗ್ಲೂ ನೀನು ನೋಡ್ತಾ ನಿಂತ್ಕೊಂಡ್ರೆ ನೋಡ್ತಾನೇ ಇರಬೇಕು ಅಂತ ಹೇಳಿ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಅವರು ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಹೇಳಿದ್ದಾರೆ, ಅದನ್ನು ಕೇಳಿ. ಈ ಒಂದು ರಾಮನ ಒಂದು ಸ್ಟೋರಿನ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಒಂದು ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ಇದು 15 ಮಿನಿಟ್ಸ್ ದಾಟಿದೆ ವಿಡಿಯೋ. ಸೊ ಹಂಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಕೇಳೋದನ್ನು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ.